ನೋಡ್ರಿ, ಈ ಒಂದು ವರ್ಕ್ಶೀಟ್ನಲ್ಲಿ ನಾವು ಸಂಖ್ಯಾ ರೇಖೆ ಮೇಲೆ ಕೆಲವು ದಶಮಾಂಶಗಳನ್ನು, ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬರೀರಿ. 3.765 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ. 3.765 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ. ಇಲ್ಲಿ ದಶಮಾಂಶದ ನಂತರ 3 ಸ್ಥಾನ ಅದಾವ, ಅದಕ್ಕೆ 3 ಸಂಖ್ಯಾ ರೇಖೆ ರೆಡಿ ಮಾಡ್ಕೊರಿ. ಮೊಟ್ಟ ಮೊದಲಿಗೆ 3 ಸಂಖ್ಯಾ ರೇಖೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 10 ಸಮನಾದಂತಹ ಮಾರ್ಕಿಂಗ್, ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡ್ಕೋಬೇಕು. 10 ಭಾಗಗಳನ್ನು ಮಾಡ್ಕೋಬೇಕು. ನೋಡ್ರಿ, ಫಸ್ಟ್ ಒಂದು ಮಾರ್ಕಿಂಗ್ ಮಾಡ್ಕೊರಿ ಎಡಗಡೆ ಸೈಡ್. ಸಮನಾದ ಭಾಗಗಳನ್ನು ಕೈವಾರದಿಂದ ಮಾಡ್ರಿ. ಸ್ಕೇಲ್ಗಿಂತನೂ ಕೈವಾರದ ಹೆಲ್ಪ್ ಆಗ್ತದೆ, ಈಸಿ ಆಗ್ತದೆ. ಹತ್ತು ಸಮನಾದ ಭಾಗಗಳನ್ನು ಮಾಡ್ರಿ. ಇಲ್ಲೇನು ಮಾಡ್ತಿರಲ್ಲ ಅದನ್ನು ಸೇಮ್ ರಿಪೀಟ್ ಮಾಡ್ರಿ. ಕೆಳಗೆ ಸೇಮ್ ಇಲ್ಲಿ ರಿಪೀಟ್ ಮಾಡ್ರಿ. ಇದಿಷ್ಟು ರೆಡಿ ಮಾಡ್ಕೊರಿ ಎಲ್ಲರೂ. ಬೇಗ ಮಾಡಿದ್ರಿ? ಯಾರ್ಯಾರು ಮಾಡಿಲ್ಲಲ್ಲ ಇನ್ನು ಮುಗಿಸ್ಬೇಕು. 3.765 ಇದು ಎಲ್ಲಿ ಬರ್ತೈತೆ ಅಂತ ಸ್ವಲ್ಪ ಮಾನಸಿಕವಾಗಿ ಥಿಂಕ್ ಮಾಡ್ಬೇಕು. ನಿಮ್ಮ ಸಂಖ್ಯಾ ರೇಖೆ ಮೇಲೆ 3 ಮತ್ತು 4 ನಡುವೆ ಬರ್ತೈತಿ ಇಲ್ಲಿ 3.765. 3.765 3.7 ಅಂದ್ರೆ 3 ಮತ್ತು 4 ನಡುವೆ ಬರ್ಬೇಕಲ್ಲ. ಇಷ್ಟು ಮೈಂಡ್ ಸೆಟ್ ಇರಬೇಕು. ಇಲ್ಲಿ ಏನು ತೊಗೋಬೇಕು ಹೇಳ್ರಿ? ಫಸ್ಟ್ 3 ತೊಗೋಬೇಕು. ಲಾಸ್ಟಕ್ಕೆ ಏನು ತೊಗೋಬೇಕು? 4 ಬರ್ತೈತಿ. ಇಲ್ಲಿ ನೋಡ್ರಿ 3 3 ಏನು ಬರೀಬೇಕು? 3.1. ಮೊದಲನೇ ದಶಮಾಂಶ ಬಿಂದು ಇಲ್ಲಿ ದಶಮಾಂಶ ಮುಂದಿನ ಪಾಯಿಂಟ್ 3.1 ಆಗ್ತದೆ. ಇದೆಷ್ಟು ಆಗ್ತೈತಿ? 3.2 3.3 3.4 3.5 3.6 3.7 3.8 3.9 ಆಗನ 4.0 ಅನ್ನೋ 4 ಅಂದ್ರೂ ಇದೇನೂ ಇಲ್ಲ ಅಂದರೆ 3.0 ಇದು.
3.0 ಅಂದ್ರೂ ಒಂದು, 3 ಅಂದ್ರೂ ಒಂದು, 4.0 ಅಂದ್ರೂ ಒಂದು, 4 ಅಂದ್ರೂ ಒಂದು. ಇಷ್ಟು ಮಾರ್ಕ್ ಮಾಡ್ಕೊರಿ ಎಲ್ಲ. 3.7 ಐತಿ ಇಲ್ಲಿ, 3.7 ಐತಿ ನೋಡಿರಿ. ಇದು 3.76 ಬೇಕು ಮುಂದಿನ ದಿನ. 3.7 ಕಾಣಿಸುತ್ತೆ ಈಗ, ಈ ಥರ 3.7 ಕಾಣಿಸ್ತೈತೆ ನಿಮ್ಗೆ. 3.76 ಎಲ್ಲಿ ಬರ್ತೈತೆ ನೋಡಿ, 3.76 3.7 ಮತ್ತು 3.8 ನಡು ಬರ್ತೈತೆ. ಅಂದ್ರೆ 3.7 ಇದನ್ನ 3.7 ಐತಿಲ್ಲ, ಇದನ್ನ ಇಲ್ಲಿ ತೊಗೋಬೇಕು. 3.7 ಇಲ್ಲಿ ತೊಗೊಂಬಿಡ್ರಿ. ಈ 3.7 ಇಲ್ಲಿ ಮಾರ್ಕ್ ಮಾಡ್ಕೋರಿ. 3.7 ಏನೂ ಇಲ್ಲ ಅಂದ್ರೆ ಮುಂದೆ 0, ಏನೂ ಇಲ್ಲ ಅಂದ್ರೆ ಮುಂದೆ 0 ಯಾವುದಿಲ್ಲ. 3.70. ನೆಕ್ಸ್ಟ್ 3.71, 3.72, 3.73, 3.74, 3.75, 3.76, 3.77, 3.78, 3.79, 3.80, 3.80. ಈ 3.8 ಇಲ್ಲಿ ಬಂತು ನೋಡ್ರಿ. ಇಲ್ಲಿ ಮಾರ್ಕ್ ಮಾಡ್ರಿ, ಸ್ಕೇಲೇನ ಮಾರ್ಕ್ ಮಾಡ್ರಿ. ಹಿಂಗೆ ನೀಟಂಗೆ ಗೆರೆ ಹೊಡೆದು ಬರ್ರಿ. ಸ್ವಲ್ಪ ಜಾಗ ಬಿಟ್ಬಿಟ್ಟು ಹೇಳ್ಕೋಬೇಕು ಅದನ್ನ. ಲೈನ್ಗಳು ಭಾಳ ಸಮೀಪ ತೊಗೋಬಾರ್ದು, ಇಲ್ಲ ಗೊಂದಲ ಆಗ್ತದೆ, ಕನ್ಫ್ಯೂಷನ್ ಆಗ್ತದೆ. ಭಾಳ ಈಸಿ ಐತಿ. ಇನ್ನು 2 ಸ್ಥಾನ ಆತಿ. ಇಲ್ಲಿ 3.765 ಬೇಕು ನಮಗೆ. ಅಂದ್ರೆ 3.76 ಪೂರ್ಣ ಆಗೈತೆ. ಅದೆಲ್ಲ ಐತೆ ನೋಡ್ರಿ, ಇಲ್ಲಿ ಐತಿ. ಈ 3.76 ಇಲ್ಲಿ ತೊಗೊಂಬಿಡಿ. 3.76 ಇಲ್ಲಿ ಬಂತು, ತಿಳಿತೋ ಇಲ್ಲ ಇದು? ಈ 3.76 ಇಲ್ಲಿ ಬರ್ತದ. 3.76 3.76 ನಾನು ಇಲ್ಲಿ ಗುರುತಿಸಿದ್ದೀನಿ. 3.77 ಲಾಸ್ಟ್ ಗುರುಸ್ತೀನಿ. ಈ ಕಡೆ ತಗೊಳ್ರಿ. ಯಾಕಂದ್ರೆ ನಿಮ್ದು ಯಾವುದಿದು 3.765 ಎಲ್ಲಿ ಬರ್ಬೇಕಂದ್ರೆ 3.76 3.77 ನಡುವೆ ಬರಬೇಕು ಅನ್ನೋದು ಇಷ್ಟು ವಿಚಾರ ಮಾಡ್ಬೇಕು. ಇಷ್ಟು ಓಡ್ತೈತಿಲ್ಲ ಮೈಂಡ್. ಇನ್ನು ಆ 3.76 ಐತಿಲ್ಲ, 760 ಬರೀ ನಾವು. ಲಾಸ್ಟ್ 3.77 ಮುಂದೇನು ಬರಲಿ 0 ಇದು 3 ದಶಮಾಂಶ ಸ್ಥಾನಕ್ಕೆ ಬರೆದ್ರೆ ನೋಡ್ರಿ. 760 ಇಲ್ಲೊಂದು ನಿಮಿಷ ನೋಡ್ತೀರಿ, ಒಂದು ನಿಮಿಷ ನೋಡ್ತೀರಿ. ಅದು ಇಲ್ಲಿ ತೊಗೊಂಡಿದ್ದು ಗೊತ್ತಾಯಿತು. 3.76 ಇಲ್ಲಿ ತೊಗೊಂಡಿ ನಾವು. 3.760 ಆದ ನಂತರ 3.761 2 3 4 5 ಅಂದರೆ ಈ ಬಿಂದು ಏನು ಸೂಚಿಸ್ಬೇಕು ಹೇಳ್ರಿ? 3.76 ಸಾಕಿದು. ಒಂದು ಎಲ್ಲ ಬರೋದು ಏನು ಅವಶ್ಯಕತೆ ಇಲ್ಲ. 3.76 ಇದು ಎಲ್ಲಿ ಬರ್ತೈತಿ ಗೊತ್ತಾಯ್ತು. ಹೇಗೆ ಬಂತದ್ದು ಗೊತ್ತಾಯ್ತಲ್ಲ ಎಲ್ಲರಿಗೂ? ಸರಿ ಮಾಡ್ರಿ ಇಷ್ಟ. ನೋಡ್ರಿ, ಇನ್ಮೇಲೆ ನಾವು 5.876 ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಹೇಗೆ ಅಂತ ನೋಡೋಣ. ಮೊಟ್ಟ ಮೊದಲಿಗೆ 3 ಸಂಖ್ಯಾ ರೇಖೆಗಳನ್ನು ಹೇಳಿರಿ, ಸಮನಾಗಿರ್ತಕ್ಕಂಥ 10 ಭಾಗಗಳನ್ನ ರೆಡಿ ಮಾಡಿರಿ. ಆಮೇಲೆ ಗುರುತಿಸೋದಕ್ಕೆ ಹೋಗೋಣಂತ. ರೆಡಿ ಮಾಡಿದ್ರಿ ಎಲ್ಲರೂ? ಸರಿ, ಇವಾಗ 5.876 ಈ ಸಂಖ್ಯಾ ರೇಖೆ ಮೇಲೆ ಗುರುತಿಸೋ ಪ್ರಯತ್ನವನ್ನು ಮಾಡೋಣ. 5.86 5ರ ಮ್ಯಾಲೆ ಮುಂದಿನ ಪೂರ್ಣ ಸಂಖ್ಯೆ ಯಾವುದು? 6. ಅಂದರೆ 5 ಮತ್ತು 6 ನಡು ಬರಬೇಕು. ಅಂದರೆ ಇಲ್ಲಿ 5.0 ಬರ್ಕೋರಿ. ಇಲ್ಲೇನು ಬರಬೇಕು? 6.0 ಬರಬೇಕು ಲಾಸ್ಟ್. ಇವತ್ತು ಮೊದಲು ಗೊತ್ತು ಮಾಡ್ಕೋರಿ. ನಡುವಿನ ಬರೀರಲ್ಲ 5.1 5.2 5.3 5.4 ಪೂರ್ಣ ಬರೀರಲ್ಲ 5.5 5.6 7 8 9 5.9 ಆಗೋಣ 6.0 ಬರ್ತದೆ. ಇದು ಮೊದಲನೇ ಒಂದು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕಾಗಿರ್ತಕ್ಕಂತಹ ಬೆಲೆಗಳು. ಗುರುತಿಸಿದ್ರಿ? ಇನ್ನೇನು ಮಾಡಬೇಕು? 5.7 5.8 ಇದೆ ಅಂದರೆ ನಾವೇನು ತೊಗೋಬೇಕು? 5.8 5.9 ಅದರ ನಡುವೆ 5.87 ಬರ್ತೈತಿ. ಅಂದರೆ 5.8 ಈ ಕಡೆ ತೊಗೋಬೇಕು. ಈ ದಂಡಿಗೆ 5.8 ಇಲ್ಲಿ ಆರಂಭಕ್ಕೆ ತೊಗೋಬೇಕು. ಆಮೇಲೆ 5.9 ಈ ಕಡೆ ಲಾಸ್ಟ್ ತೊಗೋಬೇಕು.
ಇಲ್ಲೇ ತೊಗೊಳ್ತಕ್ಕಂಥದ್ದು 5.8 ಅಲ್ಲ, ಅದು 8 ಮುಂದೆ 0 ಇಟ್ಕೊಳ್ರಿ. ಇಲ್ಲೇ 5.9 ಇದೆ, ಮುಂದೆ 0 ಇಟ್ಕೊಂಡ್ಬಿಡ್ರಿ. ಬರೋದ್ರಿಷ್ಟ ಇನ್ನು ಮುಂದಿಂದ ಅರ್ಥ ಮಾಡ್ಕೊಂಡು ಬರಿತಾ ಹೋಗ್ರಿ. 5.80 ಇದೆ, 5.81, 82, 0.83, 84, 85, 5.86, 87, 88, 89, ನೆಕ್ಸ್ಟ್ 0. 89 ಆಗೋಣ 90, 90, 5.9 ಬರುತ್ತೆ. ಸರಿ ಆಗ್ತಿಲ್ಲ ಅದ? ಹಾಂ, ನೀವು ಮೊದಲ ಸಂಖ್ಯಾ ರೇಖೆ ಎಳೆಯುವಾಗನ ಸ್ವಲ್ಪ ದೊಡ್ಡದು ಎಳಿಬೇಕು. ಒಂದು ಅಲ್ಲಿ ಬೆಲೆಗಳನ್ನು ಬರೆಯೋಕೆ ಗುರ್ತಿಸೋಕೆ ಹಿಡಿಯುವಂಗೆ ನೀವು ಏನು ಮಾಡಬೇಕು, ಹೊಂದಾಣಿಕೆ ಮಾಡ್ಕೊಂಡು ಡ್ರಾ ಮಾಡ್ಕೋಬೇಕು. ಇನ್ನು 5.87 ಎಲ್ಲೈತೆ ನೋಡಿ, ಎಲ್ಲೈತೆ 5.87 ಇಲ್ಲೈತೆ. ಅಂದರೆ ಇದು ಅದ್ರ ಮುಂದಿಂದು 5.8 ಅವು ದಂಡಿಗೆ ತೊಗೋಬೇಕು. ತೊಗೋರಿ 5.87 ಈ ಕಡೆ ತೊಗೋರಿ. ಫಸ್ಟಕ್ಕೆ 5.87, 5.87 ಈ ಕಡೆ ತೊಗೊಳ್ಳೋಣ. 5.87 ಅಷ್ಟೇ ಬರೀ ಬದಲಿ 870 ಬರೀನು. ಆಮೇಲೆ 5.88 ಈ ಕಡೆ ತೊಗೊಳ್ಳೋಣ, ಅದನ್ನು 5.880 ಬರೀನು. ಇದು 5.880, 5.880 ಬರೋದ್ರಲ್ಲ. 5.870 ಒಂದು ಕ್ಷಣ ನೋಡ್ಬೇಕು, ಇಲ್ಲಿ ಕನ್ಕ್ಲೂಷನ್ ತೀರ್ಮಾನಕ್ಕೆ ಬರ್ತಾ ಇದ್ದೀವಿ, ರಿಪ್ರೆಸೆಂಟೇಷನ್ ಕೊನೆಗೊಳ್ತಾ ಇದೆ. 5.870, 870, 5.87, 1, 2, 3, 4, 5, 6 ಅಂದರೆ ಈ ಬಿಂದು ಅಲ್ಲ. 5.876 ಗುರುತಿಸ್ಬೇಕು. ಮತ್ತೊಂದು ಸಲ ನೋಡಿರಿ. 5.870, 5.871, 5.872, 5.873, 5.874, 5.875, 5.876. ತಿಳುವಳಿಕೆ ಬಂತಲ್ಲ ಏನಂತ? ಪೂರ್ಣ ಮಾಡ್ರಿ. ಮುಂದಿನ ಒಂದು ಪ್ರಶ್ನೆಯನ್ನು ಬರೀರಿ. ಏನಂದರೆ 5.37, 5.37 ಸಾರಿ 8.37, 8.37 ಇದೆ. ಈ 3 ಮತ್ತು 7 ಎರಡರ ಮೇಲೂ ಬಾರಿದೆ. ಇದನ್ನು 4 ದಶಮಾಂಶ ಸ್ಥಾನಗಳಿಗೆ ದೃಶ್ಯೀಕರಿಸಿ. 4 ದಶಮಾಂಶ ಸ್ಥಾನಗಳಿಗೆ ನಾವು ದೃಶ್ಯೀಕರಿಸಬೇಕಾಗೈತಿ. ಅದಕ್ಕೆ 4 ಸಂಖ್ಯಾ ರೇಖೆ ಬೇಕಾಗ್ತವ. ನೀಟಂಗೆ 4 ಲೈನ್ ಎಳ್ಕೊರಿ. ಸರಿ, ಸೊ ಫಸ್ಟ್ ಮಾರ್ಕಿಂಗ್ ಇಲ್ಲಿ ಇರಲಿ ಎಲ್ಲವಕ್ಕೂ. ಇಲ್ಲಿಂದ 10 ಸಮನಾದ ಭಾಗಗಳನ್ನು ಮಾಡೋಣ. ಪ್ರತಿಯೊಂದ್ರ ಮೇಲೂ 10 ಸಮನಾದ ಭಾಗಗಳನ್ನು ಮಾಡಿರಿ.
1 2 3 4 5 6 7 8 ಇದು 9 ಆಮೇಲೆ 10. ಕೊನೆಯದಾಗಿ ಲಾಸ್ಟ್ ರೇಖೆ ಮೇಲೂ ಕೂಡ 10 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡೋಣ. ಸರಿ, ಇನ್ಮೇಲೆ ಈ 8.37 ಬಾರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡ್ರಿ, 8.37 ಬಾರ್ ಅಂದರೆ ಏನಿದ್ರ ಅರ್ಥ? 8.373737 ಡ್ಯಾಶ್ ಡ್ಯಾಶ್ ನಾವು ಎಷ್ಟರ ತನಕ ಗುರುತಿಸಬೇಕು? 4 ತನಕ, 4 ದಶಮಾಂಶ ಸ್ಥಾನ ತನಕ ಅಂದರೆ 8.3737 ಇಲ್ಲಿ ತನಕ ಗುರುತಿಸ್ಬೇಕು. ಸರಿ, 8ರ ನಂತರ ಬರ್ತೈತೆ ಅದು. 8.3 ಅಂದರೆ 8ರ ನಂತರ, ಅದ್ರ ಮುಂದೆ ಬರ್ತಕ್ಕಂಥ ಪೂರ್ಣ ಸಂಖ್ಯೆ ಯಾವುದು? 9. ಅಂದರೆ ಇಲ್ಲಿ 8.0 ತೊಗೊಂಡ್ರೆ ಇಲ್ಲಿ ಎಷ್ಟು ಲಾಸ್ಟ್ ಎಷ್ಟು ತೊಗೋಬೇಕು? 1 2 3 ಬರ್ಕೊಂತ ಹೋಗ್ಬಿಡು ಅಂತ ಹೇಳ್ರಿ. 8.1 8.2 8.3 8.4 8.5 8.6 8.7 8.8 8.9 9.0 ಅಥವಾ 9. ಬರೀರಿ ಇಷ್ಟೆಲ್ಲ ಮೊದಲನೇ ಸಂಖ್ಯೆ ರೇಖೆ ಗುರುತಿಸಿ. ಏನಿಲ್ಲ, ಆಗಲೇ ಮಾಡಿದಿಲ್ಲ ಅದನ್ನ ಮಾಡೋದೈತೆ ಇಷ್ಟು. ರಿಪೀಟೇಷನ್ ಐತೆ ಪ್ರೊಸೀಜರ್, ಒಂದು ಸ್ಟೆಪ್ ಹೆಚ್ಚೈತೆ. ಪೂರ್ಣ ಆಯ್ತಾ ಇಷ್ಟ? ನೆಕ್ಸ್ಟ್ ಈಗ 8.3 ಬರಬೇಕಾಗಿತ್ತು. ಅಂದರೆ 8.3 ಎಲ್ಲಿ ಬರ್ತೈತೆ ನೋಡಿ, ಇಲ್ಲಿ ಆ 8.3 ಇಲ್ಲಿ ತಗೋರಿ. 8.3 ಅಂದ್ರೆ 30 ಅದು. ಇದ್ರ ಮುಂದಿಂದ 8.4 ಐತಲ್ಲ, ಇದು ಲಾಸ್ಟ್ ಬರಬೇಕು. 8.4 ಇಲ್ಲಿ ತಗೋರಿ ಲಾಸ್ಟ್ಗೆ. 8.30 8.40 ನಡುವಿನೂ ಬರೆದು ಬಿಡ್ರಿ. 8.31 8.32 8.33 8.34 8.35 8.36 8.37 8.38 8.39 8.40. ಎರಡನೇ ಲೈನ್ ಪೂರ್ಣ ಆಗ್ಬೇಕು ಸಂಖ್ಯೆ ರೇಖೆ ಮೇಲೆ. ಬರೆದ್ರ ಎಲ್ಲರೂ? ಎರಡನೇ ಸಂಖ್ಯೆ ರೇಖೆ ಪೂರ್ಣ ಆಯಿತು. ಇನ್ನು ಮುಂದೆ ನೋಡ್ರಿ, 8.37 ಸಿಗ್ತದೆ ನಿಮಗೆ ಇಲ್ಲಿ. 8.3 ಇದನ್ನು ನೋಡ್ಕೊತ ಹೋಗ್ಬೇಕು. ಹಂಗೆ 8.3 ಆಗೈತಿ, 8.37ಗೆ ಹೋಗ್ಬೇಕು. ಇಲ್ಲೈತೆ ನೋಡ್ರಿ 8.37. ಈ 8.37 ಹಿಡ್ಕೊಂಬರ್ರಿ ಇಲ್ಲಿ ಫಸ್ಟ್ಗೆ. 8.370 ಆಮೇಲೆ 8.380 8.380. ನೀ ಎಲ್ಲ ಬರೀದು ಬೇಡ, ಯಾವ ಬೇಕಾದು ಅಟ್ಟ ಬರೀ. ನಾವು ಅವು 3 ಆಗಿ ಹಿಡಿಯಂಗಿಲ್ಲ, ಅಡಚಣೆ ಆಗ್ತದೆ. ತಿಳ್ಕೊಂಡು ಬರಿಬೇಕು. ಒಂದು ಕ್ಷಣ ಬೋರ್ಡ್ ಕಡೆ ನೋಡಲ್ಲ, ಇದು ಮುಗಿಸ್ಬಿಡ್ತೀನಿ, ಆಮೇಲೆ ಪೂರ್ಣ ಮಾಡ್ತದೆ. 8.37 ಬರ್ತಿದ್ದೀವಿ. 8.373 ಬರ್ಬೇಕು ನಮಗೆ. 8.370 717273 8.373. ಇದ್ರ ಮುಂದಿನ ಏನಿರ್ಬೇಕು? 8.374 ಮುಂದುವರಿದಿದ್ದಲ್ಲ. ಇನ್ನು 8.373 ಇಲ್ಲಿ ತಗೋಬೇಕು. 8.373 ನೆಕ್ಸ್ಟ್ 8.3740 ಬೇಕಾಗೈತೆ ನಮ್ಗೆ. 8.3737 ಇಲ್ಲಿ ನೋಡ್ರಿ, 30 ಇದೆ, 0 1 2 3 4 5 6 7 ಅಂದರೆ
8.373 ಇಲ್ಲಿ ಇಷ್ಟಂತೂ ಐತಿ ಈಗ 7ನೇ ಡಿವಿಷನ್ಗೆ ಬಂದ್ರಿ ಈಗ 37 ಅರ್ಥ ಆಯ್ತಾ ಎ ಬಿಂದು 8.3737 4 ದಶಮಾಂಶ ಸ್ಥಾನಗಳಿಗೆ ನಾವು ರಿಪ್ರೆಸೆಂಟೇಷನ್ ಮಾಡೋದು 5 ಬೇಕಂದ್ರೆ ಮತ್ತೊಂದು ಲೈನ ಅದು ಹಂಗೆ ಹೊಡ್ಕೊಂತ ಹೋಗು ಗೊತ್ತಾಯ್ತಲ್ಲ ಇದೇ ರೀತಿ ಒಂದು ಲೆಕ್ಕ ನೀವು ಮಾಡಬೇಕು 4ನೇ ಪ್ರಶ್ನೆ ಏನೈತಿ ಅಂದರೆ ಇಲ್ಲಿ ನಿಮ್ಮ ವರ್ಕ್ಶೀಟ್ನಾಗ 5.37 ಅದ 5.37 ಅದ ಇದು ಕೂಡ ಆದರೆ 7ರ ಮೇಲೆ ಅಷ್ಟೇ ಬಾರ ಐತಿ ಅಂದರೆ ಇದರ ಅರ್ಥ ಏನ 8.37777 ಅದು 7 ಅಷ್ಟೇ ಮುಂದೆ ರಿಪೀಟ್ ಹಾಕ್ಕೊಂತ ಹೋಗೋದು ಇದನ್ನು ಕೂಡ 4 ದಶಮಾಂಶ ಸ್ಥಾನಗಳಿಗೆ ನಾವು ಸಂಖ್ಯಾ ರೇಖೆ ಮೇಲೆ ದೃಶ್ಯೀಕರಿಸುವುದಿದೆ ಈ ಕೆಲಸ ನೀವು ಮಾಡಲ್ಲ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲೋ ಇವು 3 ತಿಳ್ಕೊಂಡಿದ್ರಿ ಅಂದರೆ ಇದು 4ನೇದು ಮಾಡ್ತೀರಿ